ಹಲೋ ಎವ್ರಿವನ್. ಈ ಲಡ್ಡುನ ನೋಡ್ತಾ ಇದ್ರೆ ಯಾವ್ದೋ ಒಂದು ರಿಚ್ ಡೆಸರ್ಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಈ ರಿಚ್ ಆಗಿರೋ ಲಡ್ಡುನ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್, ಹಾಗೆ ಮನೇಲಿರೋ ಐಟಮ್ಸ್ ಇಂದಾನೆ ಈಸಿಯಾಗಿ ಮಾಡ್ಕೋಬಹುದು. ಸೊ ತಡ ಮಾಡದೆ ಲೆಟ್ಸ್ ಜಂಪ್ ಇನ್ ಟು ದ ರೆಸಿಪಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾನು ವೆರಿ ಈಸಿ ಮೆಥಡ್ ಅಲ್ಲಿ ಕೊಕೊನಟ್ ಲಡ್ಡುನ ಮಾಡೋದು ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ನೋಡಿ. ಶ್ರಾವಣ ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಇಲ್ಲ ಮನೇಲಾಗಿರ್ಬೋದು, ತೆಂಗಿನಕಾಯಿನ ಹೊಡಿತೀವಲ್ವಾ, ಭಕ್ತಿಯಿಂದ ಕಾಯಿನ ಹೊಡೆದಿರ್ತೀವಿ. ಸೊ ಮನೇಲಿ ಈ ತರ ಕಾಯಿಗಳೆಲ್ಲ ಕಲೆಕ್ಟ್ ಆಗ್ಬಿಟ್ಟಿರುತ್ತೆ. ಸೊ ಅದರಿಂದನೇ ನೀವು ಸ್ವೀಟ್ ನ ಮಾಡ್ಕೋಬಹುದು, ಈ ಕೊಕೊನಟ್ ಲಡ್ಡುನ ಮಾಡ್ಕೋಬಹುದು. ಹಾಗೆ ಡೆಸಿಕೇಟೆಡ್ ಕೊಕೊನಟ್ ಅನ್ನೋ ವರ್ಡ್ ನ ನೀವು ಕೇಳೇ ಇರ್ತೀರಾ. ನವೇಡೇಸ್ ಈ ರಿಚ್ ಡೆಸರ್ಟ್ ರೆಸಿಪೀಸ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ಫಸ್ಟ್ ನಾವು ಡೆಸಿಕೇಟೆಡ್ ಕೊಕೊನಟ್ನ ಮಾಡ್ಕೊಳ್ಳೋಣ. ಆ್ಯಂಡ್ ದಿಸ್ ಈಸ್ ವೆರಿ ಸಿಂಪಲ್. ಮೊದಲಿಗೆ ತೆಂಗಿನಕಾಯಿ ಚಿಪ್ಪನ್ನ ಬೇರೆ ಮಾಡಿದ್ದೀನಿ. ಆ ನಂತರ ಈ ಮೇಲ್ಗಡೆ ಏನಿದೆ ಅಲ್ವಾ ಬ್ರೌನ್ ಕಲರ್ ಪಾರ್ಟ್, ಇದೆಲ್ಲದನ್ನು ತೆಕ್ಕೊಳ್ತಾ ಇದ್ದೀನಿ. ಸೊ ಈ ಡೆಸಿಕೇಟೆಡ್ ಕೊಕೊನಟ್ನ ಮಾಡೋಕೆ ಈ ಬ್ರೌನ್ ಪಾರ್ಟ್ನ ಯೂಸ್ ಮಾಡಬಾರ್ದು ನಾವು. ಸೊ ಹಾಗಾಗಿ ಅದನ್ನ ತೆಕ್ಕೊಂಬಿಡಿ. ಮಳೆಗಾಲ ಆಗಿರೋದ್ರಿಂದ ಈ ತೆಂಗಿನಕಾಯಿಗಳು ಕೆಟ್ಟೋಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಇವತ್ತು ನಾನು ತೋರಿಸೋ ತರ ಮಾಡ್ಕೊಂಡು ನೀವು ಏರ್ ಟೈಟ್ ಜಾರ್ ಅಲ್ಲಿ ತುಂಬಾ ದಿನವರೆಗೂ ಸ್ಟೋರ್ ಸಹ ಮಾಡ್ಕೋಬಹುದು. ಹಾಗೆ ತೆಂಗಿನಕಾಯಿ ಸಹ ವೇಸ್ಟ್ ಆಗಲ್ಲ. ಸೊ ಇದೇ ತರ ಎಲ್ಲದ್ರದ್ದು ಬ್ರೌನ್ ಪಾರ್ಟ್ನ ತೆಗೆದಿಟ್ಕೊಂಡು ಒಂದ್ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಎಸ್ ನೋಡಿ, ಈ ತರ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸೊ ಗ್ರೈಂಡ್ ಮಾಡ್ಕೊಳ್ಳೋಕ್ಕೂ ಸಹ ತುಂಬಾನೇ ಈಸಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂಡ್ ಪ್ಲೀಸ್ ಸಪೋರ್ಟ್ ಮೀ. ತುಂಬ ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬೇ ಮಾಡ್ಕೊತಾ ಇಲ್ಲ. ಯಾಕೆ? ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೋಂಟ್ ಫರ್ಗೆಟ್. ಓಕೆ ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಓವರ್ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಜುರಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದನ್ನು ನಾವು ಡ್ರೈ ಮಾಡ್ಕೊಳ್ಳೋದು. ಸೊ ಇದರಲ್ಲಿ 3 ಮೆಥಡ್ಸಲ್ಲಿ ನೀವು ಮಾಡ್ಕೋಬೋದು. ಮೊದಲಿಗೆ ಸನ್ಲೈಟ್ಗೆ ಇಟ್ಬಿಟ್ಟು ಇದನ್ನು ಡ್ರೈ ಮಾಡ್ಕೋಬೋದು, ಇಲ್ಲ ಅಂದರೆ ಕಡಾಯಿಗೆ ಹಾಕಿ ಸ್ಟವ್ ಮೇಲೆ ಸಹ ನೀವು ಇದನ್ನು ಡ್ರೈ ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಮೆಥಡ್ 3 ಅಂದರೆ ನೀವು ಇದನ್ನು ಅವನಲ್ಲಿ ಸಹ ಡ್ರೈ ಮಾಡ್ಕೋಬೋದು. ಬಟ್ ಇವತ್ತು ನಾನು ಮೆಥಡ್ 2 ಸ್ಟವ್ ಮೇಲೆ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಯಾಕೆ ಅಂದರೆ ಮಳೆಗಾಲ ಆಗಿರೋದ್ರಿಂದ ಹೊರಗಡೆ ಬಿಸಿಲಿಲ್ಲ. ಸೊ ಡ್ರೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೈಕ್ರೋ ಅವನಲ್ಲಿ ಮಾಡ್ಕೊಳ್ಳೋದು. ಸೊ ನಾನು ಯಾವತ್ತೂ ಅದರಲ್ಲಿ ಮಾಡಿ ಟ್ರೈ ಮಾಡಿಲ್ಲ. ಸೊ ವೆನ್ ಐ ವಿಲ್ ಟ್ರೈ ಐ ವಿಲ್ ಶೇರ್ ದ ವಿಡಿಯೋ. ಸೊ ಹಾಗಾಗಿ ಇವತ್ತು ನಾವು ಕಡಾಯಲ್ಲೇ ಸ್ಟವ್ ಮೇಲೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ಥರ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಆಗಿರೋ ಡೆಸಿಕೇಟೆಡ್ ಕೊಕೊನಟ್ನ ನೀವು ಮಾಡಿಕೊಂಡು ಏರ್ ಟೈಟ್ ಜಾರಲ್ಲಿ ತುಂಬ ದಿನದವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಒಳ್ಳೆ ಫ್ಯಾನ್ಸಿ ರೆಸಿಪೀಸ್ಗೆ ಇದನ್ನು ನೀವು ಯೂಸ್ ಸಹ ಮಾಡ್ಕೋಬೋದು. ಓಕೆ, ಮೊದಲಿಗೆ ಮೇಕ್ ಶ್ಯೂರ್ ದಟ್ ನೀವು ನಾನ್ ಸ್ಟಿಕ್ ಕಡಾಯಿನೇ ಯೂಸ್ ಮಾಡಿ ಇದನ್ನು ಡ್ರೈ ಮಾಡ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಯಾವುದಾದ್ರೂ ಥಿಕ್ಕಾಗಿರೋ ಕಡಾಯಿನ ಯೂಸ್ ಮಾಡಿ. ಸೊ ಡ್ರೈ ಮಾಡ್ಕೋಬೇಕಾದ್ರೆ ತಳ ಅಂಟ್ಕೊಳ್ಳಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಲೇಮ್ನ ನೀವು ಲೋ ಅಲ್ಲೇ ಇಡಬೇಕು ಫ್ರಮ್ ಬಿಗಿನಿಂಗ್ ಟು ಎಂಡ್. ಆ್ಯಂಡ್ ನೀವೇನಾದರೂ ಕುಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದರೆ ನೀವು ಮೀಡಿಯಮ್ ಟು ಲೋ ಶಿಫ್ಟ್ ಮಾಡ್ತಾ ಇದನ್ನ ಡ್ರೈ ಮಾಡ್ಕೋಬಹುದು. ಬಟ್ ಫಾರ್ ದ ಬಿಗಿನರ್ಸ್ ಐ ವಿಲ್ ಸಜೆಸ್ಟ್ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸ್ವಲ್ಪ ಸೀದೋದ್ರೂ ಚೆನ್ನಾಗಿರಲ್ಲ. ಓಕೆ, ಈ ಕೊಬ್ಬರಿನ ಡ್ರೈ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಆಲ್ರೆಡಿ ಒಂದು 5 ನಿಮಿಷ ಆಗಿದೆ. ಸೊ ಇದರಲ್ಲಿ ಮಾಯಿಶ್ಚರ್ ನೋಡಿ ಇನ್ನೂ ಇದೆ. ಸೊ ಇನ್ನು ನಾವು ಡ್ರೈ ಮಾಡ್ಕೊಳ್ಳೋಕ್ಕೆ ಕಂಟಿನ್ಯೂನ ಮಾಡೋಣ. ಸೊ ಈ ಡೆಸಿಕೇಟೆಡ್ ಕೊಕೊನಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆ್ಯಂಡ್ ಪೇಷನ್ಸ್ ಬೇಕೇ ಬೇಕು. ಬಟ್ ಒಂದ್ಸಲ ಇದನ್ನ ನೀವು ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಯಾವಾಗಾದ್ರೂ ನೀವು ಸ್ವೀಟ್ ಮಾಡ್ಬೇಕಂದಾಗ ಜಸ್ಟ್ ಮಿನಿಟ್ಸ್ ಅಲ್ಲೇ ನೀವು ಸ್ವೀಟ್ನ ಪ್ರಿಪೇರ್ ಮಾಡ್ಬೋದು. ಓಕೆ ನೋಡಿ, ಇದ್ರದ್ದು ಟೆಕ್ಸ್ಚರ್ ನೋಡಿ, ನೋಡ್ತಾ ಇದ್ರೇ ಹೇಳ್ಬೋದು ಎಸ್ ಇಟ್ ಈಸ್ ಪರ್ಫೆಕ್ಟ್ಲಿ ಡನ್ ಅಂತ. ಎಸ್ ನೋಡಿ, ಇದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗಿದೆ. ಸೊ ನೋಡಿ ಬಿಡಿಯಾಗಿ ಪರ್ಫೆಕ್ಟಾಗಿ ಆಗಿದೆ. ಎಸ್, ಅವರ್ ಡೆಸಿಕೇಟೆಡ್ ಕೊಕೊನಟ್ ಈಸ್ ಆಲ್ಮೋಸ್ಟ್ ರೆಡಿ. ಸೊ 10 ಮಿನಿಟ್ಸ್ ತೊಗೊಂಡಿದ್ದೆ ಇದನ್ನು ಡ್ರೈ ಮಾಡ್ಕೊಳ್ಳೋಕ್ಕೆ ನನಗೆ. ಸೊ ನಿಮ್ಗೆ ಎಷ್ಟು ನಿಮಿಷ ತೊಗೊಂಡಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯರ್ ಕಮೆಂಟ್ಸ್. ಓಕೆ, ಫೈನಲಿ ಮನೇಲಿ ತುಂಬ ತೆಂಗಿನಕಾಯಿಗಳು ಉಳಿದಿವೆ. ಏನು ಮಾಡಬೇಕು, ಕೆಟ್ಟೋಗುತ್ತೆ ಅಂತ ಏನಾದರೂ ಆಲೋಚನೆ ಇದ್ದರೆ ಇದನ್ನು ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಳಿ. ಯಾವಾಗಾದರೂ ನಿಮಗೆ ಕೊಕೊನಟ್ ಲಡ್ಡು ತಿನ್ಬೇಕನ್ಸಿದಾಗ, ಇಲ್ವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂದರೆ ನೀವು 2 ರಿಂದ 3 ನಿಮಿಷದಲ್ಲೇ ಕೊಕೊನಟ್ ಲಡ್ಡುನ ಮಾಡಿಕೊಡ್ಬೋದು. ಓಕೆ, ಇಲ್ಲಿಗೆ ತೆಂಗಿನಕಾಯಿನ ವೇಸ್ಟ್ ಮಾಡದೆ ಡೆಸಿಕೇಟೆಡ್ ಕೊಕೊನಟ್ನ ಮಾಡಿದ್ದಾಯಿತು. ನೆಕ್ಸ್ಟ್ ಕೊಕೊನಟ್ ಲಡ್ಡುನ ಮಾಡೋಣ. ಬಟ್ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ನೆಕ್ಸ್ಟ್ ಎಪಿಸೋಡ್ ಯಾವಾಗ ಅನ್ನೋ ಕ್ವಶನ್ ಇರುತ್ತಲ್ವಾ? ಸೊ ಹಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಓಕೆ ದೆನ್ ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.